ಇದು ಗುರುವಾರದ ದಿನ ಬೆಳಿಗ್ಗೆನೆ ಚಿನ್ನಿ ನನ್ನ ಜೊತೆನೇ ಎದ್ದಿದ್ದ. ಸರಿ ಅವನಿಗೆ ಸೋಫಾ ಮೇಲೆ ಮಲ್ಕೊಳಪ್ಪ ನೀನು, ನಾನು ಕುಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿ ಅವನ್ನ ಮಲ್ಗೋದಕ್ಕೆ ಬಿಟ್ಟೆ. ಬೆಳಿಗ್ಗೆನೆ ತಲೆನೋವು, ಏನು ತಿಂಡಿ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಹಾಗೆ ಗ್ರಾಸರೀಸ್ ಎಲ್ಲ ಚೆಕ್ ಮಾಡಬೇಕಾದ್ರೆ ಶಾವ್ಗೆದು ಪ್ಯಾಕೆಟ್ ಸಿಕ್ತು. ಸರಿ ಆಯ್ತು, ಇವತ್ತು ಶಾವ್ಗೆ ಬಾತೆ ಮಾಡ್ಕೊಂಬಿಡೋಣ ತಿಂಡಿಗೆ ಅಂತ ಹೇಳಿ ನಾನು ಶಾವ್ಗೆ ಬಾತ್ಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಇದ್ರದ್ದು ರೆಸಿಪಿ ಎಲ್ಲ ಮುಂಚೆನೇ ಶೇರ್ ಮಾಡಿದ್ನಲ್ಲ, ಅಷ್ಟಾಗಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ತುಂಬ ಈಸಿ ಅಂತಲೇ ಹೇಳ್ಬೋದು ರೀ. ಚಿತ್ರಾನ್ನ ಹೇಗೆ ಮಾಡ್ಕೋತೀವಲ್ಲ ಸೇಮ್ ಅದೇ ಥರ, ಆದರೆ ಇದಕ್ಕೆ ಅನ್ನ ಹಾಕೋ ಬದಲು ಶಾವಿಗೆ ಹಾಕೋತೀವಿ. ಶಾವಿಗೆನ ಈ ಥರ ಒಂದು ಬಿಸಿ ನೀರಲ್ಲಿ ಬೇಯಿಸ್ಕೊಂಡು ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡ್ರೆ ಉಡುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಜಸ್ಟ್ ಒಗ್ಗರಣೆ ಹಾಕ್ಕೊಂಡು ಬೇಯಿಸಿಟ್ಟಿದ್ದು ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಪ್ರೇಟಾಗಿ ಹುರಿದಿರೋ ಕಡಲೆ ಬೀಜ, ಗೋಡಂಬಿ, ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ರೆಸಿಪಿ ಅಂತ ನನಗೂ ಹೇಳಿ. ಹಾಗೆ ಇನ್ನು ಚಿನ್ನಿಗೆ ಸಾಯಂಕಾಲ ಬಂದಮೇಲೆ ಅವ್ನಿಗೇನಾದರೂ ಕೊಡಬೇಕಲ್ವ, ಕುಡಿಯೋದಕ್ಕಾಗಲಿ ತಿನ್ನೋದಕ್ಕಾಗಲಿ. ಅದಕ್ಕೋಸ್ಕರ ಈಗಲೇ ಪ್ಲ್ಯಾನ್ ಮಾಡಿಕೊಂಡು ನಾನು ಡ್ರೈ ಫ್ರೂಟ್ಸ್ ಎಲ್ಲ ನೆನಾಕ್ತಾಯಿದ್ದೀನಿ. ಸೊ ಅದಕ್ಕೆ ಅವನಿಗೆ ಸಾಯಂಕಾಲ ನಾನು ಡ್ರೈ ಫ್ರೂಟ್ಸ್ ಶೇಕ್ ಮಾಡಿಕೊಡ್ಬೋದು ಅಂತ ಹೇಳಿ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಇರುತ್ತೋ ಎಲ್ಲ ಹಾಕಿ ನೆನಾಕ್ಬಿಡ್ತೀನಿ. ಸೊ ಸಂಜೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಆವಾಗ ಅವನಿಗೆ ಮಿಕ್ಸಿಯಲ್ಲಿ ಒಂದೆರಡು ರೌಂಡ್ ಮಾಡಿಬಿಟ್ಟು ಹಾಲು ಹಾಕ್ಬಿಟ್ಟು ಕೊಟ್ಟರೆ ಸಂಜೆ ಸ್ನ್ಯಾಕ್ಸ್ ಆದಂಗೂ ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಹಾಗೆ ಇನ್ನು ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಾನು ಪಪಾಯ ಕಟ್ಟಿದ್ದೆ. ಚಿನ್ನಿಗೆ ಫ್ರೂಟ್ಸ್ ಅಂದರೆ ತುಂಬಾ ಫೇವ್ರೇಟು. ಅವನಿಗೆ ಮಧ್ಯಾಹ್ನ ಲಂಚಿಗೆ ಫ್ರೂಟ್ಸ್ ಕಟ್ಟಿದ್ರು ಅವ್ನಿಗೇನೂ ಬೇಜಾರಿಲ್ಲ. ಸರಿ, ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಮನೆಯವ್ರು ಕೂಡ ಇರಲಿಲ್ಲ ನನ್ನ ಮಗನಿಗೆ ಸ್ನಾನ ಮಾಡಿಸೋದಕ್ಕೆ. ಸೊ ನಾನೇ ಇವತ್ತು ಅವನಿಗೆ ಫುಲ್ಲು ಸ್ಕೂಲಿಗೆ ರೆಡಿ ಮಾಡಿದ್ದಾಯಿತು. ಅದಾದಮೇಲೆ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನನ್ನ ತಂಗಿ ಇವತ್ತು ಅವಳು ಆಫೀಸಿಗೆ ರಜೆ ಹಾಕಿದ್ಲು ಅಂತ ಹೇಳಿ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ಲು. ಸರಿ, ನಾನು ಫ್ರೀಯಾಗೇ ಇದ್ದೆ, ಒಬ್ಬಳೇ ಇದ್ದೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಜೊತೆ ನಾನು ರಾಯರ ದೇವಸ್ಥಾನಕ್ಕೆ ಹೋದೆ. ನನ್ನ ಮಗಳು ಚೇಷ್ಟೆ ಅಂತೂ ಸಿಕ್ಕಾಬಟ್ಟೆ ಕಲ್ತ್ಕೊಂಡ್ಬಿಟ್ಟಿದೆ. ಸೊ ಅದು ಚೇಷ್ಟೆ ನೋಡೋದೆ ಒಂದು ಖುಷಿಯಾಗಿತ್ತು ಇವತ್ತು. ನೀನು ಅಭ್ಯಾಸನೇ ಮಾಡಿರಲಿಲ್ವಲ್ಲ, ಅದಕ್ಕೆ ಹಂಗೆ ಬಾಗುಂಡು. ಹಾಯ್ ಹೇಳಿ ಮನೆ, ಹಾಯ್ ಹಾಯ್ ಹೇಳಿ. ಪ್ಲೇನ್ ಕಿಸ್ಕೋದಿ. ಅಲ್ಲೋಡಲ್ಲದು ನೋಡ್ಕೊತಾರೆ. ಬನ್ನಿ ಬನ್ನಿ ಹೋಗೋಣ. ನಿಮ್ಮ ಅಣ್ಣ ಇದ್ದಿದ್ರೆ ಮುಟ್ಟಿ ಮುಟ್ಟಿ ಏನ್ ಮಾಡು ಮುತ್ತು ಕೊಡ್ತಾ ಇದ್ದೆ ನೀನ್ ಮೀಮಿಗೆ. ಗುಡ್ಡು ಎಲ್ಲೋಯ್ತು? ಹೋಯ್ತದು. ಅದು ಇಲ್ಲೇ ಹೋಗ್ಬೇಕಂತ ಹೇಳೋಯ್ತಾನೆ ನೀನು ಅವಾಗ. ನಾನು ಹೋಗ್ತೀನಿ, ಬಾಯ್ ಬಾಯ್. ಇಲ್ಲಂದ್ರೆ ಬಾಯ್ ಮನೆ ಮಾಮ್ ಕರಿ. ಇಲ್ಲ ಹೋಯ್ತು ಮಾಮು, ಇಲ್ಲ ಮಾಮ್ ಅಲ್ಲೂ ಇಲ್ಲ ಅಲ್ಲಿ. ಓಹೋ ಇಲ್ಲ ಮಾಮ ಹೋಯ್ತು. ಹಾಗೆ ಇನ್ನು ನಮ್ಮ ಹೋಗೋ ದೇವಸ್ಥಾನ ರಾಯರ ಮಠದ ಹತ್ರ ತರಕಾರಿ ಫ್ರೆಶ್ ಆಗಿ ಇಟ್ಟಿರ್ತಾರೆ. ಸೊ ನನ್ನ ತಂಗಿ ಒಂದಷ್ಟು ಮನೆಗೆ ತರಕಾರಿ ಕೂಡ ಶಾಪಿಂಗ್ ಮಾಡಿಕೊಂಡ್ಳು. ಸರಿ ಆಯಿತು ಅಂತ ಹೇಳಿ ಶಾಪಿಂಗ್ ಮುಗಿಸ್ಕೊಂಡು ಅವಳನ್ನ ನಾನು ಮನೆ ಹತ್ರ ಡ್ರಾಪ್ ಮಾಡಿ ಇನ್ನು ಚಿನ್ನಿ ಬರೋ ತನಕ ಆರಾಮಾಗಿ ರೆಸ್ಟ್ ಮಾಡಿದೆ. ಸೊ ಇನ್ನು 3 ಗಂಟೆ ಆದಮೇಲೆ ಹೋಗಿ ಚಿನ್ನಿನ ಕರ್ಕೊಂಡು ಬಂದೆ. ಚಿನ್ನಿಗೆ ಅಲ್ಲಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ ಮನೆಗೆ ಹೋದ್ಮೇಲೆ ನಾನು ಏನು ಮಾಡಬೇಕು, ಏನು ಆಟ ಆಡಬೇಕು ಅಂತ ಹೇಳಿ. ಸೊ ಅವ್ನು ಗಾಡಿಲೇ ಹೇಳ್ಕೊಂಡು ಬಂದಿರ್ತಾನೆ. ಅವನಿಗೆ ಫೇವ್ರೇಟು ಟ್ರೈನು. ಸೊ ಅವರು ಶಬರಿಮಲೆಯಿಂದ ತಂದಿದ್ರಲ್ಲ, ಸೊ ಅದಕ್ಕೆ ಟ್ರೈನಲ್ಲಿ ಆಟ ಆಡ್ಕೊಂಡು ಕೂತಿದ್ದ. ನಾನು ಅವ್ನು ಟ್ರೈನಲ್ಲಿ ಆಟ ಆಡ್ತಾ ಇರೋದು, ಅವ್ನಿಗೆ ಊಟ ಮಾಡಿಸೋದು ಒಂದು ಗೊತ್ತಾಗ್ದಿರ ಬೈಕೊಂಡು ಅವ್ನಿಗೊಂದು ಸ್ವಲ್ಪ ಊಟ ಕೂಡ ಮಾಡಿಸ್ದೆ.
ಹಾಗೆ ನೋಡಿದ್ರ ನನ್ನ ಮಗನ ಸ್ಟೈಲೇ ಸ್ಟೈಲು. ನುಗ್ಗೆಕಾಯಿ ನೀವು ಯಾರಾದರೂ ಈ ಥರ ತಿಂದಿದ್ದೀರಾ? ಅವನಿಗೆ ಮೇಲ್ಗಡೆ ಹಲ್ಲು ಉದ್ರೋಗಿದೆ ಅನ್ನೋದೇ ಒಂದು ಇದು. ಸೊ ಅವ್ನು ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎರಡೇ ಎರಡಲ್ಲಲ್ಲಿ ನನಗೆ ಹಿಂಗೆ ಮಾಡಿ ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಅಂತ ಹೇಳಿ ಹೇಗೋ ತಿನ್ನಲಿ, ಹೊಟ್ಟೆಗೆ ಹೋಗಲಿ ಅಂತ ಹೇಳ್ಬಿಟ್ಟು ಒಂಚೂರು ಅವನು ಏನು ಹೇಳಿದ್ನೋ ಹಾಗೆ ಮಾಡ್ಕೊಂಡು ಅವ್ನಿಗೊಂಚೂರು 1-2 ಪೀಸ್ ನುಗ್ಗೆಕಾಯಿ ಕೂಡ ತಿನ್ನಿಸ್ದೆ. ಇವತ್ತಿನ ಕತೆ ಏನೋ ಮುಗೀತು. ಬಟ್ ನಾಳೆ ಬೆಳಿಗ್ಗೆ ತಿಂಡಿಗೆ ಯೋಚನೆ ಮಾಡಬೇಕಿತ್ತಲ್ಲ. ಸೊ ಬೆಳಿಗ್ಗೆನೇ ಅಕ್ಕಿ ಕೂಡ ನೆನೆಹಾಕಿದ್ದೆ ದೋಸೆಗೆ ಅಂತ ಹೇಳಿ. ಸೊ ಅದನ್ನು ಕೂಡ ರುಬ್ಬಿಟ್ಟು ಹಾಗೆ ಬೆಳಿಗ್ಗೆ ನೆನೆಸಿಟ್ಟಿದ್ನಲ್ಲ ಡ್ರೈ ಫ್ರೂಟ್ಸು, ಅದನ್ನೆಲ್ಲ ಗ್ರೈಂಡ್ ಮಾಡಿಬಿಟ್ಟು ಚಿನ್ನಿಗೆ ಜ್ಯೂಸ್ ಕೊಟ್ಟೆ. ಹಾಗೆ ನಾನು ಕೂಡ ಕುಡ್ಕೊಂಡೆ. ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಹಾಗೆ ಅದು ವೆಯ್ಟ್ ಗೇನ್ ಕೂಡ ಹೆಲ್ಪ್ ಆಗುತ್ತೆ, ಮಕ್ಕಳಿಗೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ವೀಕ್ಲಿ ಟ್ವೈಸ್ ಅಂತೂ ಮಾಡೇ ಮಾಡ್ತೀನಿ. ನೀವು ನಿಮ್ಮ ಮನೇಲಿ ಮಕ್ಕಳಿದ್ರೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ 0 ಆ್ಯಡೆಡ್ ಶುಗರ್ಸ್ ಎಲ್ಲ ಇರುತ್ತಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಅದರಲ್ಲೂ ಕಾಂಪಿಟೇಷನು, ಫಸ್ಟ್ ಅವನೇ ಕುಡಿಬೇಕು ಅಂತ ಹೇಳಿ. ಸೊ ನಾನು ಅದಕ್ಕೆ ಬೇಗ ಬೇಗ ಕುಡಿತಾ ಇದ್ದಳು, ಅವ್ನು ಕುಡೀಲಿ ಅಂತ ಹೇಳಿ ಲಾಸ್ಟಲ್ಲಿ ಮಿಕ್ಕಿದ್ದನ್ನು ಕೂಡ ಒಂಚೂರು ಅಲ್ಲೇ ಬಿಟ್ಟು ಕಾಯ್ತಾ ಇದ್ದೆ. ಬಟ್ ಅವನಂತೂ ಕಂಪ್ಲೀಟ್ ಮಾಡಲ್ಲ ಅನ್ನಿಸ್ತು. ಸೊ ನಾನು ಕುಡಿದ್ಬಿಟ್ಟು ಎದ್ದೋಗಿ ಒಂದಷ್ಟು ಪಾತ್ರೆಗಳಿದ್ವು, ಅದನ್ನೆಲ್ಲ ತೊಳೆದಿದ್ದಾಯಿತು. ಏನ್ರಿ 1-2 ಕೆಲಸ ಮಾಡಿದ್ರೆ ಸಾಕು, ತುಂಬ ಪಾತ್ರೆ ಬೀಳುತ್ತೆ. ಹೆಣ್ಮಕ್ಳು ಜೀವನನೇ ಇಷ್ಟು ಅಂತ ಅನಿಸ್ಬಿಡ್ತು ನನಗಂತೂ. ಒಂದಷ್ಟು ಪಾತ್ರೆಗಳನ್ನ ತೊಳೆದಾದ್ಮೇಲೆ ನನ್ನಲ್ಲಿ ಒಂದು ಚಿಕ್ಲೆಟ್ ಇದೆ, ನಮ್ಮ ಡಾಗ್. ಅವನಿಗೆ ಪಾಪ ವಾಕ್ ಕರ್ಕೊಂಡು ಹೋಗೋರು ಯಾರೂ ಇಲ್ಲ. ನನ್ನ ಮಗನ ಜೊತೆ ಅವನ್ನ ನೋಡ್ಕೊಳ್ಳೋದು ನನಗೊಂದು ದೊಡ್ಡ ಟಾಸ್ಕು. ಸರಿ, ನಾನು ರಾತ್ರಿ ಆದರೆ ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ಮಳೆ ಇಲ್ದಿರುವಾಗಲೇ ಅವನ್ನ ವಾಕ್ ಕರ್ಕೊಂಡು ಹೋಗಿ ಬರೋಣ ಅಂತ ಹೇಳಿ ಚಿಕ್ಲೆಟ್ನು ಕೂಡ ವಾಕ್ ಕರ್ಕೊಂಡು ಹೋಗಿ ಬಂದೆ. ಮನೆಗೆ ವಾಪಸ್ ಬಂದಮೇಲೆ ವಿಡಿಯೋ ಎಡಿಟ್ ಮಾಡೋಣ ಅಂತ ಅನ್ಕೊಂಡೆ. ನನ್ನ ಮಗ ನನ್ನ ತಂಗಿ ಮಗಳ ಜೊತೆ ದೇವಸ್ಥಾನಕ್ಕೆ ಹೋಗಿರೋ ವಿಡಿಯೋ ನೋಡ್ಬಿಟ್ಟು ಹಠ ಮಾಡ್ಕೊಂಡು ಸ್ಕೂಲ್ ರಜಾ ಹಾಕಿಸ್ಬಿಟ್ಟು ಗುಂಡಮ್ಮನ ಜೊತೆ ಕರ್ಕೊಂಡು ಇದ್ದಾಗ ನನ್ನನ್ನು ಮಾತ್ರ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಒಂದಷ್ಟು ಹೊತ್ತು ಹಠ ಮಳೆ ಬರುತ್ತಲ್ವಾ ಮುದ್ದು, ಸಾಯಂಕಾಲದ ಹೋಗ್ತೀನಿ ಅಂತ ಹೇಳಿ ಓದೋದಕ್ಕೆ ಬಿಟ್ಟೆ. ಆಯ್ತು, ನಾಳೆ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ನಾಳೆ ಸ್ಕೂಲಿಂದ ಬರ್ತಾನೆ ಹೋಗೋಣ, ಯಾಕಂದ್ರೆ ನಿಂದು ಅಸೆಸ್ಮೆಂಟ್ ಮುಗ್ದೋಗುತ್ತಲ್ವಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಡೀಲಾ? ಈ ವಿಡಿಯೋ ಇಷ್ಟ ಆಗಿದ್ರೆ ನೀನ್ ಮರ್ತೋಗ್ಬಿಡ್ತೀಯ. ಆಮೇಲೆ ಸ್ಕೂಲಿಂದ ಬರ್ಬೇಕಾದ್ರೆ ಮ್ಯಾಮ್ ಬೇಡ ನಾನು ಆಟ ಆಡ್ತೀನಿ ಸೈಕಲ್ ಅಲ್ಲಿ ಅಂತ ಹೇಳ್ತೀರಾ. ಏನು ಹೋಗ್ಬೇಕಾ, ಏನ್ ಮಾಡ್ಬೇಕು? ಸರಿ ಎದೊಳಿ, ಮಲ್ಕೊಂಡು ಹೋಗ್ತಾರ ಬುಕ್ಕಲ್ಲೆಲ್ಲ ಆಚಿ. ಅದು ಮಾಮಿ ಅಲ್ವಾ ಮುದ್ದು, ಎದೊಳಿ.